ನನ್ನ ಟ್ರಸ್ಟ್ ಮಾಡ್ರಿ. ಕನ್ನಡದಲ್ಲಿ ಬೆಸ್ಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೀವು ವಿಡಿಯೋನ 5 ನಿಮಿಷ ನೋಡ್ರಿ. ನಿಮಗೆ ಐಡಿಯಾ ಬರುತ್ತೆ. ಪರ್ಸೆಂಟೇಜ್ ಫಸ್ಟ್ ಇದು ಬೇಸಿಕ್ ನೋಡೋಣ. ಪರ್ಸೆಂಟೇಜ್ ಅಂದ್ರೆ ಏನು? ಪರ್ಸೆಂಟೇಜ್ ಅಂದ್ರೆ ನಥಿಂಗ್ ಬಟ್ 1/100 ಅಂತ ನೆನ್ಪಿಟ್ಕೊಳ್ರಿ. ಓಕೆ, ಸೊ ಪರ್ಸೆಂಟೇಜ್ ಅಂದ್ರೆ ಏನು? 1/100 ಅಂತ ನೆನ್ಪಿಟ್ಕೊಳ್ರಿ. ಈಗ ಒಂದು ಎಕ್ಸಾಂಪಲ್ ತಗೊಂಡ್ರೆ 9% ಇತ್ತು ಅನ್ಕೊಳ್ರಿ. 9 ಪರ್ಸೆಂಟೇಜ್ ಅಂದ್ರೆ ಏನು? 1/100. ಸೊ 9 1 ಜ 9, 9/100. ಓಕೆ, ಸೊ ಪರ್ಸೆಂಟೇಜ್ ಅಂದ್ರೆ ನಥಿಂಗ್ 1/100 ಅಂತ ನೆನ್ಪಿಟ್ಕೊಳ್ರಿ. ಈಗ ಯಾವ್ದನ್ನ ಬಂತ ಅನ್ಕೊಳ್ರಿ, 9% ಬಂತಂದ್ರೆ 9/100 ಅಂತ ಡೈರೆಕ್ಟ್ ಬರ್ದ್ಬಿಡ್ಬೋದು. 5% ಅಂದ್ರೆ ನಥಿಂಗ್ ಬಟ್ 5/100 ಅಂತ ಬರ್ದ್ಬಿಡ್ಬೋದು. 5 1 ಜ 5, 20 ಜ. ಸೊ ಏನಾಯ್ತು? 1/20 ಅಂತ ಗೊತ್ತಾಯ್ತು. ಓಕೆ, ಸೊ ಸಿಂಪಲ್. ಪರ್ಸೆಂಟೇಜ್ ಇದ್ದಲ್ಲಿ ಅಂದ್ರೆ ನಥಿಂಗ್ ಬಟ್ 1/100 ಅಂತ ಬರ್ರಿ, ಇಲ್ಲ ಪರ್ಸೆಂಟ್ ಅಂದ್ರೆ ಜಸ್ಟ್ ಡಿವೈಡ್ ಬೈ 100 ಮಾಡ್ಬಿಡ್ರಿ. ಈಗ 2% ಇತ್ತು ಅನ್ಕೊಳ್ರಿ, ಏನ್ ಬರೀತೀರಿ? 2% ಇದೆ ಅಂದ್ರೆ ಡಿವೈಡ್ ಬೈ 100. 2 1 ಜ 2, 50 ಜ ಏನಾಗುತ್ತೆ? 1/50 ಆಗುತ್ತೆ. ಓಕೆ, ಇಷ್ಟು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ಈಗ ಪರ್ಸೆಂಟೇಜ್ ಅಂದ್ರೆ ಸಿಂಪಲ್ ಬೇಸಿಕ್ ಏನು? 1/100 ಅಂತ ಅರ್ಥ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಈಗ ನಾವು ಪರ್ಸೆಂಟೇಜ್ ನ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನೋಡ್ರಿ. ಪರ್ಸೆಂಟೇಜ್ ಟು ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಜಸ್ಟ್ ನೀವ್ ಏನ್ ಮಾಡ್ರಿ, ಡಿವೈಡ್ ಬೈ 100 ಮಾಡ್ಬಿಡೋದು. ಡಿವೈಡ್ ಬೈ 100 ಅವಾಗ ಫ್ರಾಕ್ಷನ್ ಕನ್ವರ್ಟ್ ಆಗುತ್ತೆ. ಈಗ ಅದೇ ನೋಡ್ರಿ, ಈಗ 5% ಇತ್ತು, ಇದನ್ನ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಪರ್ಸೆಂಟ್ ಇದ್ದಲ್ಲಿ ಏನ್ ಬರ್ರಿ? ಡಿವೈಡ್ ಬೈ 100 ಬರ್ರಿ. ಈಗ ಕ್ಯಾನ್ಸಲ್ ಮಾಡಿದ್ರೆ 5 1 ಜ 5, 20 ಜ. ಸೊ ಏನಾಯ್ತು? 1/20. 1/20 ಏನು? ಫ್ರಾಕ್ಷನ್. ಸೊ ಪರ್ಸೆಂಟೇಜ್ ಟು ಫ್ರಾಕ್ಷನ್ ಮಾಡ್ಬೇಕಂದ್ರೆ ಡಿವೈಡ್ ಬೈ 100 ಮಾಡ್ಬಿಟ್ರೆ ಮುಗೀತು. ಅದೇ ರೀತಿ ಫ್ರಾಕ್ಷನ್ ಇತ್ತು ಅನ್ಕೊಳ್ರಿ. ಫ್ರಾಕ್ಷನ್ ಟು ಪರ್ಸೆಂಟೇಜ್ ಮಾಡ್ಬೇಕಂದ್ರೆ ಜಸ್ಟ್ ಮಲ್ಟಿಪ್ಲೈ ಬೈ 100 ಮಾಡ್ರಿ. ಈಗ ನನಗೆ ಫ್ರಾಕ್ಷನ್ 1/4 ಇದೆ. ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಜಸ್ಟ್ ಇಂಟು 100 ಮಾಡ್ಬಿಡ್ರಿ. ಇದನ್ನ 4 1 ಜ 4, 25 ಜ 25% ಆಗ್ಬಿಡುತ್ತೆ. ಓಕೆ, ಸೊ ಈಗ ಎರಡು ಬೇಸಿಕ್ ನೆನ್ಪಿಟ್ಕೊಳ್ರಿ. ಏನು? ಪರ್ಸೆಂಟೇಜ್ ಇಂದ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡ್ ಬೈ 100 ಮಾಡ್ಬೇಕು. ಫ್ರಾಕ್ಷನ್ ಇಂದ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100 ಮಾಡ್ಬೇಕು. ಓಕೆ, ಇಷ್ಟು ಬೇಸಿಕ್ ಗೊತ್ತಿರ್ಬೇಕು. ಓಕೆನಾ? ಪರ್ಸೆಂಟೇಜ್ ಟು ಫ್ರಾಕ್ಷನ್ ಶಾರ್ಟ್ ಕಟ್ ನೋಡೋಣ. ಓಕೆ, ಈಗ ಒಂದ್ ನಂಬರ್ ಈ ಫಾರ್ಮ್ ಅಲ್ಲಿ ಇತ್ತು ಅನ್ಕೊಳ್ರಿ. ಯಾವ ತರ? ಪರ್ಸೆಂಟೇಜ್ ಇದ್ರೆ. ಓಕೆ, ಈಗ ನಾನು ಒಂದು ಎಕ್ಸಾಂಪಲ್ ತಗೊಂಡಿನಿ ನೋಡ್ರಿ. ಅಂದ್ರೆ ಎಲ್ಲವೂ ಸೇಮ್ ಇರ್ಬೇಕು ನಂಬರ್. ಈಗ ನೋಡ್ರಿ 22.22 ಈ ತರ ಫಾರ್ಮ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ನೀವ್ ಏನ್ ಬರಿಬಹುದು ಅಂದ್ರೆ, ಓಕೆ, ಲಾಸ್ಟ್ ನಂಬರ್ ಏನಿದೆ? 22 ಡಿವೈಡ್ ಬೈ 99 ಅಂತ ಬರ್ದ್ಬಿಡ್ರಿ. ಡೈರೆಕ್ಟ್ ಆಗಿ ಏನು? ಲಾಸ್ಟ್ 2 ಡೆಸಿಮಲ್ ನಂಬರ್ ಡಿವೈಡೆಡ್ ಬೈ 99 ಬರ್ದ್ಬಿಟ್ರಿ. ಅವಾಗ ನೀವು ನೋಡಿದ್ರೆ ಕ್ಯಾನ್ಸಲ್ ಏನಾಗುತ್ತೆ? 11 2 ಜ 11 9 ಜ. ಸೊ ಇದ್ರ ಫ್ರಾಕ್ಷನ್ ಬಂದ್ಬಿಟ್ಟು 2/9 ಡೈರೆಕ್ಟ್ ಆಗಿ ಬರ್ದ್ಬಿಡ್ಬೋದು. ಅದೇ ರೀತಿ ನೀವು ನೋಡ್ರಿ 55.55 ಎಲ್ಲಾ ನಂಬರ್ ಸೇಮ್ ಇದೆ, ಹೌದಾ? ಸೊ ಲಾಸ್ಟ್ 2 ನಂಬರ್ಸ್ ಏನು? 55 ಡಿವೈಡೆಡ್ ಬೈ ಏನ್ ಮಾಡ್ಬೇಕು? 99 ಮಾಡ್ಬೇಕು. ಸೊ ಕ್ಯಾನ್ಸಲ್ ಮಾಡಿದ್ರೆ 11 5 ಜ 11 9 ಜ. ಸೊ ಫ್ರಾಕ್ಷನ್ ಬಂದ್ಬಿಟ್ಟು 5/9. ಓಕೆ, ಅದೇ ರೀತಿ ಇಲ್ಲಿ ನೀವು ನೋಡಿದ್ರೆ ಓಕೆ 77.77 ಎಲ್ಲಾ ನಂಬರ್ ಸೇಮ್ ಇದೆ. ಎರಡ್ ನಂಬರ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಸೊ ಅವಾಗ ಏನ್ ಮಾಡ್ಬೇಕು? ಲಾಸ್ಟ್ ಎರಡ್ ನಂಬರ್ ನ 77 ಇದೆ, ಡಿವೈಡ್ ಬೈ ಏನ್ ಮಾಡ್ಬೇಕು? 99 ಮಾಡ್ಬೇಕು. ಸೊ ಕ್ಯಾನ್ಸಲ್ ಮಾಡಿದ್ರೆ 11 7 ಜ 11 9 ಜ. ಸೊ ಏನ್ ಬಂತು ಫ್ರಾಕ್ಷನ್? 7/9. ಸೊ ಒಂದು ಬೇಸಿಕ್ ಏನ್ ಗೊತ್ತಾಯ್ತಂದ್ರೆ, ಈ ಫಾರ್ಮ್ ಅಲ್ಲಿ ಇದ್ರೆ ನೀವು ಜಸ್ಟ್ ಏನ್ ಮಾಡ್ರಿ, ಲಾಸ್ಟ್ 2 ಡಿಜಿಟ್ ನ ಅಂದ್ರೆ ಡಿವೈಡೆಡ್ ಬೈ 99 ಬರ್ದ್ಬಿಡ್ಬೇಕು. ಓಕೆ, ಸೊ ಇಲ್ಲಿ 2 2 ಇದ್ರೆ 22/99 ಅಂತ ಬರ್ದ್ಬಿಡ್ರಿ. ಅದೇ ರೀತಿ 3 3 ಇದ್ರೆ 33/99 ಅಂತ ಬರ್ದ್ಬಿಡ್ರಿ. ಇಷ್ಟೇ ಸಿಂಪಲ್. ಸೊ ಅವಾಗ ಏನಾಗುತ್ತೆ? 2 11 ಟೇಬಲ್ ಅಲ್ಲಿ ಹೋಗುತ್ತೆ. 11 3 ಜ 11 9 ಜ 3/9 ಅಂತ ಬರಿಬಹುದು. ಅದೇ ರೀತಿ ಇಲ್ಲಿ 11 2 ಜ 11 9 ಜ. ಸೊ ಏನಾಗುತ್ತೆ? 2/9. ಸೊ ನಾನ್ ನಿಮಗೆ ಒಂದು ವರ್ಕ್ ಕೊಡ್ತೀನಿ. ಸೊ ಅದನ್ನ ನೀವು ಸಾಲ್ವ್ ಮಾಡ್ರಿ. 88.88% ಇತ್ತು. ಇದು ಫ್ರಾಕ್ಷನ್ ಅಲ್ಲಿ ಎಷ್ಟಾಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಆ ಆನ್ಸರ್ ನ ನೀವು ಕಮೆಂಟ್ ಮಾಡ್ರಿ. ಓಕೆ, ಈಗ ಸೆಕೆಂಡ್ ಶಾರ್ಟ್ ಕಟ್ ನೋಡ್ರಿ. ಈಗ PQ ಈ ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ಯಾವ ತರ ಕನ್ವರ್ಟ್ ಮಾಡ್ಬೇಕು ನೋಡೋಣ. ಈಗ ಎಕ್ಸಾಂಪಲ್ ತಗೊಂಡೆ ನೋಡ್ರಿ, 36.36 ಇದು ಯಾವ ಫಾರ್ಮ್ ಅಲ್ಲಿ ಇದೆ? PQ ಪರ್ಸೆಂಟೇಜ್ ಫಾರ್ಮ್ ಅಲ್ಲಿ ಇದೆ ತಾನೆ. ಸೊ
ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ಜಸ್ಟ್ ಈ ಲಾಸ್ಟ್ 2 ನಂಬರ್ಸ್ ಇದೆ ಅಲ್ಲ ಅದನ್ನ ತಗೊಂಡು ಅದನ್ನ ಡಿವೈಡ್ ಬೈ 99 ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ ಕ್ಯಾನ್ಸಲ್ ಮಾಡಿದ್ರೆ 9 4 ಜಾ 9 11 ಜಾ ಆನ್ಸರ್ ಬಂದ್ಬಿಟ್ಟು 4/11. ಈಗ ನೆಕ್ಸ್ಟ್ ನೋಡ್ರೆ ಇದು ಕೂಡ ಇದೇ ಫಾರ್ಮ್ ಅಲ್ಲಿ ಇದೆ 45.45%. ಸೊ ಲಾಸ್ಟ್ 2 ನಂಬರ್ಸ್ ಏನು 45 ಅದನ್ನ 99 ಇಂದ ಡಿವೈಡ್ ಮಾಡ್ರಿ. ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ 9 5 ಜಾ 9 11 ಜಾ ಆನ್ಸರ್ ಬಂದ್ಬಿಟ್ಟು 5/11 ಆಯ್ತು. ಅದೇ ರೀತಿ ಥರ್ಡ್ ನೋಡ್ರಿ 15.15%. ಹಿಂಗಿದ್ರೆ ಏನ್ ಮಾಡ್ಬೇಕು ಲಾಸ್ಟ್ 2 ನಂಬರ್ ತಗೋಬೇಕು ಅದನ್ನ 99 ಇಂದ ಡಿವೈಡ್ ಮಾಡ್ಬೇಕು. ಸೊ ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ 3 5 ಜಾ 3 33 ಜಾ ಸೊ ಆನ್ಸರ್ ಬಂದ್ಬಿಟ್ಟು 5/33 ಆಯ್ತು. ಸೊ ಈಗ ಈ ರೀತಿ ಶಾರ್ಟ್ ಕಟ್ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಸಪೋಸ್ ಈಗ ಒಂದು ಎಕ್ಸಾಂಪಲ್ ನೋಡ್ರಿ 3.03 ಇತ್ತು. ಸೊ ಇದು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಿಲ್ಲ ಅಂದ್ರೆ 0 ಇದ್ದಂಗೆ ಅರ್ಥ. ಸೊ ಇದು ಕೂಡ ಪಿ ಕ್ಯೂ ಪರ್ಸೆಂಟೇಜ್ ಫಾರ್ಮ್ ಅಲ್ಲಿ ಇದ್ದಂಗೆ. ಸೊ ಅವಾಗ ಏನಾಗುತ್ತೆ ಲಾಸ್ಟ್ 2 ನಂಬರ್ ತಗೋಬೇಕು ಅದನ್ನ 99 ಇಂದ ಡಿವೈಡ್ ಮಾಡ್ಬೇಕು. ಅವಾಗ ಏನಾಗುತ್ತೆ 03 ಅಂದ್ರೆ ಒಂದೇ ಬರೇ 3 ಅಂದ್ರೆ ಒಂದೇ 3/99 3 1 ಜಾ 3 33 ಜಾ ಸೊ ಆನ್ಸರ್ ಬಂದ್ಬಿಟ್ಟು 1/33. ಓಕೆ ಈ ತರನು ನೆನ್ಪಿಟ್ಕೊಳ್ರಿ. ಅದೇ ರೀತಿ ನಿಮಗೆ ಇವಾಗ 9.09% ಇತ್ತಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 0 ಇದೆ ಅಂತ ಅರ್ಥ. ಇದು ಕೂಡ ಈ ಫಾರ್ಮ್ ಅಲ್ಲೇ ಬರುತ್ತೆ. ಓಕೆ ಸೊ ಅವಾಗ ಏನ್ ಮಾಡ್ಬೇಕು ಲಾಸ್ಟ್ 2 ನಂಬರ್ ತಗೋಬೇಕು ಅದನ್ನ 99 ಇಂದ ಡಿವೈಡ್ ಮಾಡ್ಬೇಕು. ಸೊ ನಥಿಂಗ್ ಬಟ್ 9/99 9 1 ಜಾ 9 11 ಜಾ ಆನ್ಸರ್ ಬಂದ್ಬಿಟ್ಟು 1/11 ಬರುತ್ತೆ. ಓಕೆ ಈ ತರ ನೀವು ಈ ಶಾರ್ಟ್ ಕಟ್ ನ ನೆನ್ಪಿಟ್ಕೊಳ್ರಿ. ಈಗ ನಾನ್ ನಿಮಗೆ ಒಂದು ಪ್ರಾಬ್ಲಮ್ ಕೊಡ್ತೀನಿ ಅದನ್ನ ನೀವು ಸಾಲ್ವ್ ಮಾಡ್ರಿ. 18.18%. ಓಕೆ ಇದನ್ನ ನೀವು ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬಿಟ್ಟು ಓಕೆ ನನಗೆ ಆನ್ಸರ್ ನ ಕಮೆಂಟ್ ಮಾಡ್ರಿ. ಓಕೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಓಕೆ ಕೆಲವೊಂದು ಶಾರ್ಟ್ ಕಟ್ ನೆನ್ಪಿಟ್ಕೋಬೇಕು. ಅವು ಯಾವ ಅಂತ ನೋಡೋಣ. ಈಗ 25% ನ ಏನಂತ ಬರೀಬಹುದು 25% ಅಂದ್ರೆ ಡಿವೈಡ್ ಬೈ 100. ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ 25 1 ಜಾ 25 4 ಜಾ. ಸೊ ನಿಮಗ್ ಒಂದ್ ನೆನ್ಪು ಏನಿರ್ಬೇಕಂದ್ರೆ 25% ಅಂದ್ರೆ 1/4 ಅಂತ ತಲೆಗೆ ಬಂದ್ಬಿಡ್ಬೇಕು. ಇದು ನೆನ್ಪಿಟ್ಕೋಬೇಕು. 50% ಅಂದ್ರೆ 50% ಅಂದ್ರೆ ಡಿವೈಡ್ ಬೈ 100 50 1 ಜಾ 52 ಜಾ 1/2. ಸೊ ಇದು ಕೂಡ ಗೊತ್ತಿರ್ಬೇಕು. 50% ಅಂದ್ರೆ 1/2 ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. 75% ನೋಡ್ರಿ 75/100. ಸೊ 25 3 ಜಾ 25 4 ಜಾ ಏನ್ ಬರುತ್ತೆ 3/4 ಬರುತ್ತೆ. ಓಕೆ ಸೊ ಆಮೇಲೆ 100% ಅಂದ್ರೆ 100% ಅಂದ್ರೆ ಡಿವೈಡ್ ಬೈ 100 100 ಕ್ಯಾನ್ಸಲ್ ಏನ್ ಬರುತ್ತೆ 1 ಅಂದ್ರೆ ಒಂದೇ 1/1 ಅಂದ್ರೆ ಒಂದೇ. ಸೊ ಈಗ ನೋಡ್ರಿ ಶಾರ್ಟ್ ಕಟ್ ಏನೇನ್ ನೆನ್ಪಿಟ್ಕೋಬೇಕು ಫ್ರಾಕ್ಷನ್ ಅಲ್ಲಿ 25% ಅಂದ್ರೆ 1/4 ಫ್ರಾಕ್ಷನ್ 50% ಅಂದ್ರೆ 1/2 75% ಅಂದ್ರೆ 3/4 100% ಅಂದ್ರೆ 1. ನೀವು 25% ನೋಡಿದ ತಕ್ಷಣ ನೀವು ಡೈರೆಕ್ಟ್ ಆಗಿ 1/4 ಅಂತ ಬರ್ದ್ಬಿಡ್ಬೇಕು. ಅಷ್ಟು ಪರ್ಫೆಕ್ಟ್ ಇರ್ಬೇಕು. 50% ಅಂದ್ರೆ 1/2. ಸೊ ಈ ತರ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಓಕೆ ಇವಾಗ ಈ 4 ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ 25% ಆಫ್ 80 ಏನಂತ ಕೇಳ್ತಾ ಇದ್ದಾರೆ. ಸೊ ನಾನು ಆಲ್ರೆಡಿ ಏನ್ ಹೇಳಿದೆ 25% ಅಂದ್ರೆ ಡೈರೆಕ್ಟ್ ಆಗಿ ಏನ್ ಬರೀಬೇಕು 1/4 ಆಫ್ ಅಂದ್ರೆ ಇಂಟು 80. ಸೊ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ 4 1 ಜಾ 4 20 ಜಾ ಆನ್ಸರ್ ಬಂದ್ಬಿಟ್ಟು 20. ಓಕೆ ಸೊ ಇಷ್ಟು ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೇಕು. ಈಗ ಸೆಕೆಂಡ್ ನೋಡ್ರಿ ಏನ್ ಕೊಟ್ಟಿದ್ದಾರೆ 50% ಅಂದ್ರೆ ನಥಿಂಗ್ ಬಟ್ 1/2 ಆಫ್ ಅಂದ್ರೆ ಇಂಟು 1000. ಸೊ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 500 ಜಾ ಸೊ ಆನ್ಸರ್ ಬಂದ್ಬಿಟ್ಟು 500. ಓಕೆ ಈಗ 75% ಆಫ್ 160. 75% ಅಂದ್ರೆ ಏನ್ ಬರೀಬೇಕು ಡೈರೆಕ್ಟ್ ಆಗಿ 3/4 ಅಂತ ಬರೀಬೇಕು. ಆಫ್ ಅಂದ್ರೆ ಇಂಟು 160. ಸೊ ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4 40 ಜಾ 3 4 ಜಾ 12 120 ಆಗುತ್ತೆ. ಇದು ಆನ್ಸರ್ ಬಂದ್ಬಿಟ್ಟು 120. ಇಲ್ಲಿ ಮತ್ತೆ 25% ಕೊಟ್ಟಿದ್ದಾರೆ 25% ಅಂದ್ರೆ 1/4 ಆಫ್ ಅಂದ್ರೆ ಇಂಟು 240. ಸೊ ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4 60 ಜಾ ಸೊ ಆನ್ಸರ್ ಬಂದ್ಬಿಟ್ಟು 60. ಓಕೆ ಸೊ ನಾನೇನ್ ಮಾಡ್ತೀನಿ ನಿಮಗೆ ಒಂದು ಕ್ವಶನ್ ಕೊಡ್ತೀನಿ 75% ಆಫ್ 280 ಕಂಡಿಡಿದ್ಬಿಟ್ಟು ಓಕೆ ಸೊ ಅದ್ರ ಆನ್ಸರ್ ನ ನೀವು ಕಮೆಂಟ್ ಮಾಡ್ರಿ. ಓಕೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನ ಕಮೆಂಟ್ ಮಾಡ್ರಿ. ಓಕೆ ಈಗ ಒಂದ್ ಇಂಪಾರ್ಟೆಂಟ್ ಟ್ರಿಕ್ ನೆನ್ಪಿಟ್ಕೊಳ್ರಿ. ಏನು ಅಂದ್ರೆ ಈಗ ಅವರು 25% ಆಫ್ 80 ಅಂತ ಕೊಟ್ಟಿದ್ರೆ ಅದನ್ನ ನಾನು ಉಲ್ಟಾ ಬರ್ಕೋಬಹುದು. ಏನಂತ 80% ಆಫ್ 25 ಅಂತಾನು ಬರ್ಕೋಬಹುದು. ಓಕೆ ಬೇಕಿದ್ರೆ ಚೆಕ್ ಮಾಡೋಣ. 25% ಅಂದ್ರೆ ಏನು 1/4 ಅಂತ ಬರೀಬಹುದು. ಆಫ್ ಅಂದ್ರೆ ಇಂಟು
ಇಂಟು 80 ಏನಾಗುತ್ತೆ 4 1 ಜಾ 4 20 ಜಾ ಆನ್ಸರ್ ಎಷ್ಟು ಬಂತು 20 ಬಂತು. ಅದೇ ರೀತಿ ಇಲ್ಲಿ ಕೂಡ ನೋಡ್ರಿ 80 ಪರ್ಸೆಂಟೇಜ್ ಅಂದ್ರೆ ಡಿವೈಡ್ ಬೈ 100 ಆಫ್ ಓಕೆ ಇದೇನಿದು 25 ಸೊ ಕ್ಯಾನ್ಸಲ್ ಮಾಡಿದ್ರೆ 25 1 ಜಾ 25 4 ಜಾ 4 1 ಜಾ 4 20 ಜಾ ಇದರ ಆನ್ಸರ್ ಏನ್ ಬಂತು 20 ಅಂತ ಬಂತು. ಓಕೆ ಸೊ ನೀವು ಉಲ್ಟಾ ಬರ್ಕೊಂಡ್ರು ಆನ್ಸರ್ ಸೇಮ್ ಇರುತ್ತೆ. ಈಗ ಅವರು 35% ಆಫ್ 25 ಅಂತ ಕೊಟ್ರೆ ನಾನು ಇದನ್ನ ಉಲ್ಟಾ ಏನ್ ಬರೀಬಹುದು 25% ಆಫ್ 35 ಅಂತ ಬರೀಬಹುದು. ಓಕೆ ಅದೇ ಅವರು 10% ಆಫ್ 50 ಅಂತ ಕೊಟ್ರೆ ನಾನು ಇದನ್ನ ಉಲ್ಟಾ ಏನಂತ ಬರೀಬಹುದು 50% ಆಫ್ 10 ಅಂತ ಬರೀಬಹುದು. ಓಕೆ ಈ ಶಾರ್ಟ್ ಕಟ್ ನೆನ್ಪಿಟ್ಕೊಳ್ರಿ ಯಾಕಂದ್ರೆ ಮುಂದೆ ಹೆಲ್ಪ್ ಆಗುತ್ತೆ. ಅದು ಯಾವ ತರ ಹೆಲ್ಪ್ ಆಗುತ್ತೆ ನೋಡೋಣ. ಓಕೆ ಸೊ ಈಗ ಇದನ್ನ ಈ ಟ್ರಿಕ್ ಮಾತ್ರ ಮರಿಬೇಡ್ರಿ ಏನು ಉಲ್ಟಾ ಬರ್ಕೋಬಹುದು. ಓಕೆ 35% ಆಫ್ 75 ಅಂತ ಕೊಟ್ರೆ ಇದನ್ನ ಏನಂತ ಬರೀಬಹುದು ನಾನು ಉಲ್ಟಾ 75% ಆಫ್ 35 ಅಂತ ಬರೀಬಹುದು. ಓಕೆ ಸೊ ಈ ತರ ಇದು ಟ್ರಿಕ್ ನೆನ್ಪಿಟ್ಕೊಂಡ್ರೆ ಅದು ಯಾವ ತರ ಹೆಲ್ಪ್ ಆಗುತ್ತೆ ಈಗ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಇವಾಗ ಈ 4 ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ಅವ್ರು ಕ್ವಶನ್ ಕೊಟ್ಟಿರೋದು ನೋಡ್ರಿ 16% ಆಫ್ 75 ಏನಂತ ಕೇಳ್ತಾ ಇದ್ದಾರೆ. ಸೊ ನಮಗೆ 16% ಫ್ರಾಕ್ಷನ್ ಆಗಿ ಏನಂತ ಗೊತ್ತಿಲ್ಲ. ಸೊ 16% ಆಫ್ 75 ನ ನಾನು ಈಗ ಟ್ರಿಕ್ ಹೇಳ್ಕೊಟ್ಟಿದ್ನಲ್ಲ ಏನಂತ ಬರೀಬಹುದು ನಾನು ಇದನ್ನ ಉಲ್ಟಾ ಕೂಡ ಬರೀಬಹುದು 75% ಆಫ್ 16 ಅಂತ ಬರೀಬಹುದು. 75% ಫ್ರಾಕ್ಷನ್ ಗೊತ್ತು ನನಗೇನು 3/4 ಅಂತ ಗೊತ್ತು. ಆಫ್ ಅಂದ್ರೆ ಇಂಟು 16 ಕ್ಯಾನ್ಸಲ್ ಮಾಡಿ ಏನಾಗುತ್ತೆ 4 1 ಜಾ 4 4 ಜಾ 3 4 ಜಾ 12 ಆನ್ಸರ್ ಬಂದ್ಬಿಟ್ಟು 12. ಓಕೆ ಸೊ ಹಿಂಗ್ ಡೈರೆಕ್ಟ್ ಆಗಿ ಬರ್ದ್ ಬಿಡ್ಬೋದು. ಈಗ ಇಲ್ಲಿ ನೋಡ್ರಿ 22% ನನಗೆ ಫ್ರಾಕ್ಷನ್ ಆಗಿ ಗೊತ್ತೇ ಇಲ್ಲ ಆಫ್ 50 ಸೊ ಇದನ್ನ ಉಲ್ಟಾ ಕೂಡ ಬರೀಬಹುದು ಏನಂತ ನಾನು 50% ಆಫ್ 22 ಅಂತ ಬರೀಬಹುದು ಟ್ರಿಕ್ ಇಂದ. ಸೊ 50% ಅಂದ್ರೆ 1/2 ಅಂತ ಗೊತ್ತು. ಆಫ್ ಅಂದ್ರೆ ಇಂಟು 22 ಸೊ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 11 ಜಾ ಆನ್ಸರ್ ಬಂದ್ಬಿಟ್ಟು 11. ಓಕೆ ಈಗ 36% ಇದು ಫ್ರಾಕ್ಷನ್ ಆಗಿ ಗೊತ್ತಿಲ್ಲ. ಸೊ ಅವಾಗ ಏನ್ ಮಾಡ್ತೀನಿ ನಾನು ಇದನ್ನ ಉಲ್ಟಾ ಬರಿತೀನಿ 25% ಆಫ್ 36 ಅಂತ ಬರಿತೀನಿ. ಅವಾಗ ಏನಾಗುತ್ತೆ 25% ಅಂದ್ರೆ ನಥಿಂಗ್ ಬಿಟ್ಟು ಏನಂತ ಬರಿಬಹುದು ನಾನು 25% ಅಂದ್ರೆ ನಥಿಂಗ್ ಬಿಟ್ 1/4 ಅಂತ ಬರಿಬಹುದು. 1/4 ಆಫ್ ಅಂದ್ರೆ ಇಂಟು 36 ಸೊ ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4 9 ಜಾ ಆನ್ಸರ್ ಬಂದ್ಬಿಟ್ಟು 9. ಈಗ ನೋಡ್ರಿ 28% ಅದು ಫ್ರಾಕ್ಷನ್ ಆಗಿ ಗೊತ್ತಿಲ್ಲ. ಸೊ ಅವಾಗ ಏನ್ ಬರಿತೀನಿ ನಾನು ಉಲ್ಟಾ ಬರ್ದ್ಬಿಡ್ತೀನಿ 75% ಆಫ್ 28 ಅಂತ ಬರಿತೀನಿ. ಸೊ ಅವಾಗ ಏನಾಯ್ತು 3/4 ಆಫ್ ಅಂದ್ರೆ ಇಂಟು 28 ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4 7 ಜಾ ಆನ್ಸರ್ ಬಂದ್ಬಿಟ್ಟು 21. ಓಕೆ ಸೊ ನಾನ್ ನಿಮಗೆ ಒಂದು ಕ್ವಶನ್ ಕೊಡ್ತೀನಿ ಏನಂತ ಅಂದ್ರೆ 36% ಆಫ್ 75 ಇದರ ಆನ್ಸರ್ ಕಂಡಿಡ್ಬಿಟ್ಟು ಆ ಆನ್ಸರ್ ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಓಕೆ ಮಾಡ್ಯುಲಸ್ ಅಂದ್ರೆ ಏನಂತ ನೋಡೋಣ. ಮಾಡ್ಯುಲಸ್ ಅಂದ್ರೆ ಈಗ 2 ಲೈನ್ ಬರಿತೀವಿ ಅದು ಮಾಡ್ಯುಲಸ್. ಅದ್ರ ಒಳಗೆ ಈಗ ನೆಗೆಟಿವ್ ನಂಬರ್ ಬರ್ದೆ ಅನ್ಕೋಣ -3 ಸೊ ಅವಾಗ ಆಟೋಮೆಟಿಕ್ಲಿ ಅದೇನಾಗುತ್ತೆ +3 ಆಗುತ್ತೆ. ಓಕೆ ಮಾಡ್ಯುಲಸ್ ಅಂತ ಬರ್ದ್ರೆ ಏನ್ ಮಾಡ್ಬೇಕು ನೆಗೆಟಿವ್ ಇರೋದು ಕೂಡ ಪಾಸಿಟಿವ್ ಅಂತ ತಗೋಬೇಕು. ಓಕೆ ಈಗ ನಾನು ಇಲ್ಲಿ ಮಾಡ್ಯುಲಸ್ ಬರ್ದೆ -6 ಅಂತ ಬರ್ದೆ ಇದ್ರ ಏನಾಗುತ್ತೆ ಮೈನಸ್ ಇರೋದು ಪಾಸಿಟಿವ್ ಆಗುತ್ತೆ. ಅದೇ ನೀವು ಮಾಡ್ಯುಲಸ್ ಅಲ್ಲಿ ಪಾಸಿಟಿವ್ ನಂಬರ್ ಬರ್ದ್ರೆ ಅದು ಪಾಸಿಟಿವ್ ಇರುತ್ತೆ. ಓಕೆ ನೆಗೆಟಿವ್ ಆಗಲ್ಲ. ಓನ್ಲಿ ಮಾಡ್ಯುಲಸ್ ಏನ್ ಮಾಡುತ್ತೆ ನೆಗೆಟಿವ್ ನಂಬರ್ ನ ಪಾಸಿಟಿವ್ ನಂಬರ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂದ್ರೆ. ಓಕೆ ಸೊ ನೀವೇನ್ ಮಾಡ್ಬೇಕು ಜಸ್ಟ್ ನೆಗೆಟಿವ್ ಇರೋದನ್ನ ಪಾಸಿಟಿವ್ ಅಂತ ಬರ್ಬೇಕು. ಈಗ ಮಾಡ್ಯುಲಸ್ ಆಫ್ -8 ಕೊಟ್ರೆ +8 ಅಂತ ಬರ್ಕೊಂಡ್ಬಿಡ್ಬೇಕು. ಓಕೆ ಅದೇ ರೀತಿ ಮಾಡ್ಯುಲಸ್ ಆಫ್ -10 ಅಂತ ಕೊಟ್ರೆ +10 ಅಂತ ಬರೀಬೇಕು. ಓಕೆ ಇದು ಮಾಡ್ಯುಲಸ್ ಏನ್ ಮಾಡುತ್ತೆ ನೆಗೆಟಿವ್ ನಂಬರ್ ನ ಪಾಸಿಟಿವ್ ನಂಬರ್ ಆಗಿ ಮಾಡುತ್ತೆ. ಓಕೆ ಸೊ ಈ ಪಾಸಿಟಿವ್ ನಂಬರ್ ಇದ್ರೆ ಪಾಸಿಟಿವ್ ನಂಬರ್ ಇರುತ್ತೆ. ಓಕೆ ಈ ಬೇಸಿಕ್ ಗೊತ್ತಿರ್ಬೇಕು. ಓಕೆನಾ ಅವ್ರು 2 ವ್ಯಾಲ್ಯೂ ಕೊಟ್ರು ಅನ್ಕೋಣ ಪಿ ವ್ಯಾಲ್ಯೂ ಕ್ಯೂ ವ್ಯಾಲ್ಯೂ ಕೊಟ್ಬಿಟ್ಟು ಈ ಟೈಪ್ 2 ಕ್ವಶನ್ ಕೇಳಿದ್ರೆ ಯಾವ ತರ ಮಾಡ್ಬೇಕು ನೋಡ್ರಿ. ಈಗ ಪಿ ವ್ಯಾಲ್ಯೂ ಏನ್ ಕೊಡಿದ್ರೆ 50 ಕೊಡಿದ್ರೆ ಕ್ಯೂ ವ್ಯಾಲ್ಯೂ 100 ಅಂತ ಕೊಟ್ಟಿದ್ದಾರೆ. ಈಗ ಅವ್ರು ಕ್ವಶನ್ ಕೇಳ್ತಿರೋದು ನೋಡ್ರಿ ಪಿ ಈಸ್ ಹೌ ಮಚ್ ಪರ್ಸೆಂಟ್ ಲೆಸ್ ದೆನ್ ಕ್ಯೂ ಅಂತ ಕೇಳ್ತಾ ಇದ್ದಾರೆ. ಓಕೆ ಸೊ ಅವ್ರು ಕೇಳ್ತಿರೋದು ನೋಡ್ರಿ ಪಿ ಈಸ್ ಹೌ ಮಚ್ ಪರ್ಸೆಂಟ್ ಲೆಸ್ ದೆನ್ ಕ್ಯೂ. ಈಗ ನೀವು ನೋಡಿದ್ರೆ ಪಿ ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರೆ ಕ್ಯೂ ಜೊತೆ. ಸೊ ನೀವೇನ್ ಮಾಡ್ರಿ ಯಾರ ಜೊತೆ ಕಂಪೇರ್ ಮಾಡ್ತಾರೋ ಅವ್ರನ್ನ ಡಿನಾಮಿನೇಟರ್ ಬರ್ದ್ಬಿಡ್ರಿ. ಓಕೆ ಆಮೇಲೆ ಇಲ್ಲಿ ಕೇಳ್ತಿರೋದು ಹೌ ಮಚ್ ಪರ್ಸೆಂಟ್ ಲೆಸ್ ಸೊ ಅದಕ್ಕೆ ಏನ್ ಮಾಡೋಣ ಸಬ್ಟ್ರಾಕ್ಟ್ ಮಾಡೋಣ ಏನು ಪಿ ಮೈನಸ್ ಕ್ಯೂ ಮಾಡ್ಬಿಟ್ಟು ಮಾಡ್ಯುಲಸ್ ಬರ್ದ್ಬಿಡೋಣ. ಓಕೆ ಮಾಡ್ಯುಲಸ್ ಬರ್ದು ಇಂಟು 100 ಇದು ಫಾರ್ಮುಲಾ. ಓಕೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ರಿ ಏನು ಯಾರ ಜೊತೆ ಕಂಪೇರ್ ಮಾಡ್ತಾರೋ ಅವ್ರು ಡಿನಾಮಿನೇಟರ್ ಅಲ್ಲಿ ಬರೀರಿ. ಓಕೆ ಆಮೇಲೆ ಹೌ ಮಚ್ ಪರ್ಸೆಂಟ್ ಲೆಸ್ ಅಂದ್ರು ಪಿ ಮೈನಸ್ ಕ್ಯೂ ಹೌ ಮಚ್ ಪರ್ಸೆಂಟ್ ಮೋರ್ ಅಂದ್ರೆ ಪಿ ಮೈನಸ್ ಕ್ಯೂ ಮಾಡಿ ಇಂಟು 100 ಮಾಡ್ಬೇಕು. ಓಕೆ ಇಲ್ಲಿ ಕೂಡ ಅದೇ ಕತೆ. ಇಲ್ಲಿ ನೀವು ನೋಡಿದ್ರೆ ಕ್ಯೂ ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರೆ ಪಿ ಜೊತೆ. ಸೊ ಡಿನಾಮಿನೇಟರ್ ಪಿ ಬರ್ದ್ಬಿಟ್ಟು ಇಲ್ಲಿ ಏನ್ ಬರೀಬೇಕು ಪಿ ಮೈನಸ್ ಕ್ಯೂ ಮಾಡ್ಯುಲಸ್ ಅಂತ ಬರ್ದ್ಬಿಟ್ಟು ಇಂಟು 100 ಅಂತ ಬರ್ದ್ಬಿಡ್ಬೇಕು. ಓಕೆ ಇದು ಕೂಡ ಇದ್ರದ್ದು ಫಾರ್ಮುಲಾ.
ಈಗ ನೀವು ನೋಡ್ರಿ ಸಬ್ಸ್ಟಿಟ್ಯೂಟ್ ಮಾಡ್ರಿ ವ್ಯಾಲ್ಯೂ ಮಾಡ್ಲಸ್ ಆಫ್ ಪಿ ವ್ಯಾಲ್ಯೂ 50 ಮೈನಸ್ ಕ್ಯೂ ವ್ಯಾಲ್ಯೂ ಏನು 100 ಮಾಡ್ಲಸ್ ಹೋಲ್ ಡಿವೈಡೆಡ್ ಬೈ ಕ್ಯೂ ವ್ಯಾಲ್ಯೂ ಏನು 100 ಇಂಟು 100. ಸೊ ಏನಾಗುತ್ತೆ ಈ 100 ಕ್ಯಾನ್ಸಲ್ ಆಯ್ತು. ಈಗ ಮಾಡ್ಲಸ್ ಆಫ್ 50 ಮೈನಸ್ 100 ಏನಾಗುತ್ತೆ ಮೈನಸ್ 50 ಆಗುತ್ತೆ. ಓಕೆ, ಸೊ 100 ಮೈನಸ್ 50 ಮೈನಸ್ 50. ಆಲ್ರೆಡಿ ನಾವು ಕಲ್ತೀವಿ ಮಾಡ್ಲಸ್ ಆಫ್ ಮೈನಸ್ 50 ಏನಾಗುತ್ತೆ ಪ್ಲಸ್ 50 ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು 50%. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಅದೇ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಡಿನಾಮಿನೇಟರ್ ಏನು ಪಿ, ಪಿ ವ್ಯಾಲ್ಯೂ ಏನಿದೆ 50 ಇದೆ. ಮಾಡ್ಲಸ್ ಆಫ್ ಪಿ ವ್ಯಾಲ್ಯೂ ಏನು 50 ಮೈನಸ್ 100 ಮಾಡ್ಲಸ್ ಇಂಟು 100. ಈ ಕ್ಯಾನ್ಸಲ್ ಮಾಡಿ ಏನಾಗುತ್ತೆ 51 ಜಾ 52 ಜಾ. ಈಗ ಮಾಡ್ಲಸ್ ಆಫ್ ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ತೀವಿ. 100 ಅಲ್ಲಿ 50 ಹೋದ್ರೆ 50 ಇಂಟು 2 ಮಾಡ್ಲಸ್ ಆಫ್ ಮೈನಸ್ 50 ಪ್ಲಸ್ 50 ಆಗುತ್ತೆ ಇಂಟು 2 ಎಷ್ಟಾಗುತ್ತೆ 100% ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು 100%. ಓಕೆ, ಸೊ ನೀವು ಈ ತರ ಫಾರ್ಮುಲಾ ಬರೋದು ಕಲ್ತು ಬಿಟ್ರೆ ಈಸಿ ಆಗ್ಬಿಡುತ್ತೆ. ಓಕೆ, ಯಾರ ಜೊತೆ ಕಂಪೇರ್ ಮಾಡ್ತಾರೋ ಅವ್ರನ್ನ ಡಿನಾಮಿನೇಟರ್ ಅಲ್ಲಿ ಬರ್ದ್ಬಿಡ್ರಿ, ಮೇಲೆ ಪಿ ಮೈನಸ್ ಕ್ಯೂ ಮಾಡ್ಲಸ್ ಹಾಕ್ಬಿಟ್ಟು ಇಂಟು 100 ಬರ್ದ್ಬಿಟ್ರೆ ಮುಗೀತು. ಓಕೆ, ನೀವು ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಬೋದು. ಓಕೆನಾ. ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪಿ ಈಸ್ ವಾಟ್ ಪರ್ಸೆಂಟ್ ಆಫ್ ಕ್ಯೂ. ಇಲ್ಲಿ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ, ಪಿ ನ ಕ್ಯೂ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಡಿನಾಮಿನೇಟರ್ ಅಲ್ಲಿ ಬರ್ದ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ಲೆಸ್ ಇಲ್ಲ ಮೋರ್ ಅದು ಏನು ಕೊಟ್ಟಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು ಇಲ್ಲಿ ಜಸ್ಟ್ ಪಿ ಅಂತ ನ್ಯೂಮರೇಟರ್ ಅಲ್ಲಿ ಬರ್ದ್ಬಿಡ್ತೀನಿ. ಓಕೆ, ಲೆಸ್ ಮೋರ್ ಅಂತ ಕೊಟ್ಟಿದ್ರೆ ಏನಂತ ಬರ್ತಿದ್ವಿ ಪಿ ಮೈನಸ್ ಕ್ಯೂ ಅಂತ ಬರ್ತೀವಿ. ಸೊ ಈ ಲೆಸ್ ಮೋರ್ ಏನು ಕೊಟ್ಟಿಲ್ಲ, ಸೊ ಜಸ್ಟ್ ಪಿ ಅಂತ ಬರ್ದ್ಬಿಡ್ತೀವಿ. ಓಕೆ, ಸೊ ಪಿ ಬೈ ಕ್ಯೂ ಇದನ್ನ ಇಂಟು 100 ಅಂತ ಬರ್ದ್ಬಿಡ್ಬೇಕು. ಓಕೆ, ಇದು ಇದ್ರದ್ದು ಫಾರ್ಮುಲಾ. ಓಕೆ, ಇಲ್ಲಿ ನೋಡ್ರಿ ಅದೇ ಟೈಪ್ ಕ್ಯೂ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಪಿ. ಓಕೆ, ಕ್ಯೂ ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ, ಇಲ್ಲಿ ಪಿ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಡಿನಾಮಿನೇಟರ್ ಪಿ ಬರ್ದ್ಬಿಡ್ರಿ. ಇಲ್ಲಿ ಕೂಡ ಏನ್ ನಿಮಗೆ ಲೆಸ್ ಆಗ್ಲಿ ಮೋರ್ ಆಗ್ಲಿ ಏನು ಕೊಟ್ಟಿಲ್ಲ ಈ ಕ್ವಶನ್ ಅಲ್ಲಿ ಕೂಡ. ಸೊ ಇಲ್ಲಿ ಪಿ ಆಲ್ರೆಡಿ ಡಿನಾಮಿನೇಟರ್ ಅಲ್ಲಿ ಬರ್ತೀನಿ, ಉಳಿದಿದ್ದೇನು ಕ್ಯೂ, ಅದನ್ನ ನ್ಯೂಮಿನೇಟರ್ ಬರ್ಬಿಟ್ಟು ಇಂಟು 100 ಮಾಡ್ಬಿಟ್ರೆ ಮುಗೀತು. ಇದು ಇದ್ರ ಫಾರ್ಮುಲಾ. ಈಗ ಪಿ ವ್ಯಾಲ್ಯೂ ಏನು 50, ಕ್ಯೂ ವ್ಯಾಲ್ಯೂ ಏನು 100 ಇಂಟು 100 ಏನಾಯ್ತು 100 ಕ್ಯಾನ್ಸಲ್ ಆಯ್ತು. ಆನ್ಸರ್ ಬಂದು 50%. ಇಲ್ಲಿ ಕ್ಯೂ ವ್ಯಾಲ್ಯೂ ಏನಿದೆ 100, ಪಿ ವ್ಯಾಲ್ಯೂ ಏನಿದೆ 50 ಇದೆ ಇಂಟು 100 ಕ್ಯಾನ್ಸಲ್ ಮಾಡಿ 51 ಜಾ 52 ಜಾ 100 2 ಜಾ 200. ಸೊ ಆನ್ಸರ್ ಬಂದ್ಬಿಟ್ಟು 200%. ಓಕೆ, ಇವಾಗ 4 ಕ್ವಶನ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, 25 ಈಸ್ ವಾಟ್ ಪರ್ಸೆಂಟ್ ಆಫ್ 125. ಈಗ ನೀವು ನೋಡಿದ್ರೆ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ ನೋಡ್ರಿ, 25 ನ 125 ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಡಿನಾಮಿನೇಟರ್ 125 ಬರೆಯೋಣ. ಓಕೆ, ಸೊ ಇಲ್ಲಿ ಲೆಸ್ ಮೋರ್ ಏನು ಕೊಟ್ಟಿಲ್ಲ. ಓಕೆ, ಸೊ ಅವಾಗ ಏನ್ ಮಾಡ್ಬೇಕು, ನ್ಯೂಮರೇಟರ್ ಅಲ್ಲಿ ಉಳಿದಿದ್ದ ನಂಬರ್ ಏನು 25, ಅದನ್ನ ನ್ಯೂಮರೇಟರ್ ಅಲ್ಲಿ ಬರ್ದ್ಬಿಟ್ಟು ಇಂಟು 100 ಮಾಡೋಣ. ಸೊ ಈ ಕ್ಯಾನ್ಸಲ್ ಮಾಡಿದ್ರೆ 25 1 ಜಾ 25 5 ಜಾ ಆಮೇಲೆ 5 1 ಜಾ 5 20 ಜಾ. ಆನ್ಸರ್ ಬಂದ್ಬಿಟ್ಟು 20%. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಸೆಕೆಂಡ್ ನೋಡ್ರಿ ಏನ್ ಕೊಟ್ಟಿದ್ದಾರೆ, 270 ಈಸ್ ವಾಟ್ ಪರ್ಸೆಂಟ್ ಆಫ್ 90. ಓಕೆ, ಸೊ ಇಲ್ಲಿ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ, 270 ನ 90 ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಡಿನಾಮಿನೇಟರ್ 90 ಬರಿತೀನಿ. ಓಕೆ, ಇಲ್ಲಿ ಕೂಡ ಅವರು ಲೆಸ್ ಮೋರ್ ಅಂತ ಏನು ಕೊಟ್ಟಿಲ್ಲ. ಸೊ ಅವಾಗ ಏನ್ ಮಾಡ್ತೀನಿ ನಾನು ಇಲ್ಲಿ 270 ಇಂಟು 100 ಅಂತ ಬರ್ತೀನಿ. ಈ ಕ್ಯಾನ್ಸಲ್ ಮಾಡಿದ್ರೆ 0 0 ಕ್ಯಾನ್ಸಲ್, 9 1 ಜಾ 9 3 ಜಾ 3 ಇಂಟು 100 300%. ಆನ್ಸರ್ ಬಂದ್ಬಿಟ್ಟು 300%. ಓಕೆ, ಈಗ ಥರ್ಡ್ ಕ್ವಶನ್ ನೋಡ್ರಿ ಏನ್ ಕೊಟ್ಟಿದ್ದಾರೆ, 700 ಈಸ್ ವಾಟ್ ಪರ್ಸೆಂಟ್ ಆಫ್ 70 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ 70 ಜೊತೆ. ಸೊ ಅದು ನ್ಯೂಮರೇಟರ್ ಅಲ್ಲಿ ಬರ್ದ್ಬಿಡ್ತೀನಿ. ಓಕೆ, ಸೊ ಡಿನಾಮಿನೇಟರ್ ಅಲ್ಲಿ ಅದನ್ನ ಬರ್ದ್ಬಿಡ್ತೀನಿ. ಈಗ ನ್ಯೂಮರೇಟರ್ ಅಲ್ಲಿ ಏನು ಉಳಿದಿದ್ದ ನಂಬರ್ 700 ಇಂಟು 100. ಸೊ 71 ಜಾ 70 10 ಜಾ. ಸೊ 10 ಇಂಟು 100 1000% ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು 1000%. ನೆಕ್ಸ್ಟ್ 200 ಈಸ್ ವಾಟ್ ಪರ್ಸೆಂಟ್ ಆಫ್ 25. ಸೊ ಇಲ್ಲಿ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ 25 ಜೊತೆ. ಸೊ ಡಿನಾಮಿನೇಟರ್ 25 ಬರಿತೀನಿ, ಇನ್ನು ಉಳಿದಿದ್ದ ನ್ಯೂಮರೇಟರ್ ಬರ್ತೀನಿ. ಎಷ್ಟು 200 ಇಂಟು 100 25 1 ಜಾ 25 4 ಜಾ. ಸೊ 200 ಇಂಟು 4 800 ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು 800%. ಓಕೆನಾ. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಓಕೆ, ಅದ್ರ ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಪರ್ಸೆಂಟೇಜ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಒಂದು ಪ್ಲೇ ಲಿಸ್ಟ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ
ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಈ ಚಾನಲ್ ಅಲ್ಲಿ ನಾನು ಕ್ವಾಂಟ್ಸು, ರೀಸನಿಂಗು, ಇಂಗ್ಲಿಷು, ಕಂಪ್ಯೂಟ್ರು, ಕರೆಂಟ್ ಅಫೇರ್ಸು, ಬ್ಯಾಂಕಿಂಗ್ ಅವೇರ್ನೆಸ್ ಅಂಡ್ ಜನರಲ್ ಅವೇರ್ನೆಸ್ ಇವನ್ನೆಲ್ಲ ಟೀಚ್ ಮಾಡ್ತೀನಿ. ಅವು ಎಲ್ಲಾ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ಕೂಡ ನೀವು ರೆಫರ್ ಮಾಡ್ರಿ. ಆಮೇಲೆ ನನ್ನ ಚಾನಲ್‌ನ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೋ ದಟ್ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ. ಸೊ ಆಮೇಲೆ ನೀವು ಈ ವಾಟ್ಸಪ್ ಚಾನಲ್‌ನ ಜಾಯಿನ್ ಆಗ್ರಿ. ಸೋ ದಟ್ ನಿಮಗೆ ವಿಡಿಯೋ ಮಾಡಿದಾಗೆಲ್ಲ ಅಪ್ಡೇಟ್ ಈಸಿಯಾಗಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ವಾಟ್ಸಪ್ ಚಾನಲ್‌ನ ಜಾಯಿನ್ ಆಗ್ರಿ.